ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು 16/1/2026 ಕುಂಭರಾಶಿಯವರೇ, ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ನೋಡಿ. ರಾಶಿಯ ಭವಿಷ್ಯ ನೋಡೋಣ. ಅಂದರೆ ತುಂಬ ಪ್ರಯಾಣ ನಿಮಗೆ ದಣಿವಾಗುತ್ತೆ. ಇದು ನಕ್ಷತ್ರ ಪುಂಜಗಳ ಚಾಲನೆ ನಿಮಗಾಗಿ. ಹಿಂದಿನ ದಿನ ನೀವು ನಿಮ್ಮ ಹಣವನ್ನು ತುಂಬ ಸುರಕ್ಷಿತವಾಗಿ ಇಡಬೇಕು. ಸ್ನೇಹಿತರು ಮತ್ತು ಸಂಬಂಧಿಗಳೊಡನೆ ಆನಂದಿಸಿ. ಪ್ರತಿಯೊಂದು ವಿಷಯದಲ್ಲಿ ನೀವು ಪ್ರೀತಿಯನ್ನು ತೋರಿಸುವುದು ಸರಿಯಿಲ್ಲ. ಯಾಕೆಂದರೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಬದಲು ಹಾಳು ಮಾಡುತ್ತೆ. ಈ ಸಹಭಾಗಿತ್ವ ಯೋಜನೆಗಳು ಲಾಭಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ. ನೀವು ಯಾರಾದರೂ ನಿಮ್ಮ ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಿದ್ದಕ್ಕಾಗಿ ನಿಮ್ಮ ಮೇಲೆ ನೀವೇ ಕೋಪ ಮಾಡ್ಕೋತೀರಾ. ಅಂದರೆ ಇಂದು ಈ ಟಿ ವಿ ಅಥವಾ ಈ ಮೊಬೈಲ್ನಲ್ಲಿ ಯಾವುದೇ ಈ ಚಲನಚಿತ್ರನೇ ಆಗಿರಲಿ, ಏನೋ ಒಂದು ನೋಡ್ತಾ ಇರ್ತೀರ. ಅದರಲ್ಲಿ ನೀವು ನಿರತರಾಗಿ ಇರಬಹುದು ಮತ್ತು ನೀವು ಅಗತ್ಯವಾದ ಈ ಕೆಲಸ ಮಾಡುವುದು ಮರೆತು ಹೋಗಬಹುದು. ಈ ಸುದೀರ್ಘ ಸಮಯದ ನಂತರ ನಿಮ್ಮ ಜೀವನ ಸಂಗಾತಿಯ ಜೊತೆ ಕಾಲ ಕಳೆಯಲು ನಿಮಗೆ ಸಾಕಷ್ಟು ಸಮಯ ಅನ್ನೋದು ಸಿಗುತ್ತೆ. ಅಂದರೆ ನೀವು ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ನೀವು 11 ಬಾರಿ ಉಚ್ಚರಿಸಿ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸರ್ವ ಕಷ್ಟಗಳು ದೂರವಾಗಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಗೆಲುವು ಅನ್ನೋದು ನಿಮ್ಮದಾಗುತ್ತೆ. ಅದೃಷ್ಟದ ಸಂಖ್ಯೆ ಬಂದು 6. ಅದೃಷ್ಟದ ಬಣ್ಣ ಈ ಗುಲಾಬಿ ಬಣ್ಣ. ಅಂದರೆ ಹನುಮಂತ ದೇವರ ದೇವಸ್ಥಾನದಲ್ಲಿ ಈ ಬೂಂದಿ ಅಥವಾ ಈ ಲಾಡುವನ್ನು ಅರ್ಪಿಸುವುದರಿಂದ ಕುಟುಂಬ ಜೀವನದಲ್ಲಿ ಬಿಕ್ಕಟ್ಟುಗಳು ಅನ್ನೋದು, ಈ ಸರ್ವ ದೋಷಗಳು ಅನ್ನೋದು ಏನೇ ಆಗಿದ್ರೂ, ಈ ಶನಿ ಕಾಟ, ಸಾಡೆ-ಸಾತಿ, ಎಂತಹದ್ದೇ ಈ ಅನಾರೋಗ್ಯದ ಸಮಸ್ಯೆ ಇರಲಿ, ಮಕ್ಕಳ ಏಳಿಗೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತಾನೆ ಇರೋಲ್ಲ. ಅದರಿಂದ ಎಲ್ಲ ನಿಮಗೆ ಈ ನಿರ್ಮೂಲನೆ ಅನ್ನೋದು ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ಹನುಮಂತ ದೇವರ ದೇವಸ್ಥಾನದಲ್ಲಿ ನಿಮಗೆ ಏನು ಸಹಾಯ ಆಗುತ್ತೋ ಅದನ್ನು ನೀವು ಈ ಪ್ರಸಾದದ ರೂಪದಲ್ಲಿ ಜನಗಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಮಟ್ಟದ ಏಳಿಗೆ ಅನ್ನೋದು ಕಾಣ್ತೀರಾ. ಮನೆಯಲ್ಲಿ ಅಭಿವೃದ್ಧಿ ಒಂದು ಆದರೆ ನಿಮಗೆ ಎಲ್ಲ ಕೆಲಸದಲ್ಲಿ ಜಯ ಇದ್ದ ಹಾಗೆ. ತುಂಬ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ದಿನ ಆರೋಗ್ಯವಂತರಾಗಿ ಇರ್ತೀರ. ಮತ್ತು ಈ ಆಧ್ಯಾತ್ಮಿಕ ನೋಡೋದಾದರೆ, ಆಧ್ಯಾತ್ಮಿಕ ಜೀವನದ ಪೂರ್ವಾಪೇಕ್ಷಿತವಾಗಿರುವಂತಹ ನಿಮ್ಮ ಮಾನಸಿಕ ಆರೋಗ್ಯ ನೀವು ಕಾಯ್ದುಕೊಳ್ಬೇಕಾಗುತ್ತೆ. ಒಳ್ಳೆಯದೋ ಹಾಗೂ ಕೆಟ್ಟದ್ದೋ ಮನಸ್ಸಿನ ಮೂಲಕವೇ ಬರುವುದರಿಂದ ಬುದ್ಧಿ ಜೀವನ ಅನ್ನೋದು ಹೆಚ್ಚಾಗಿದೆ. ಇದು ನಿಮ್ಮ ಜೀವನದ ಸಮಸ್ಯೆಗಳು ಪರಿಹರಿಸುವಲ್ಲಿ ಸಹಾಯ ಮಾಡುತ್ತೆ ಮತ್ತು ಅಗತ್ಯವಿರುವ ಬೆಳಕನ್ನು ಸಹ ನಿಮಗೆ ನೀಡುತ್ತೆ. ಈ ಹಣಕಾಸು ಖಂಡಿತವಾಗಿಯೂ ವೃದ್ಧಿಯಾಗ್ತಾ ಹೋಗುತ್ತೆ. ಆದರೆ ಅದೇ ಸಮಯದಲ್ಲಿ ಖರ್ಚು ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ಅನಿರೀಕ್ಷಿತ ಅತಿಥಿಗಳು ಸಂಜೆ ನಿಮ್ಮ ಮನೆಯಲ್ಲಿ ತುಂಬಿರುತ್ತಾರೆ. ಅಂದರೆ ನಿಮ್ಮ ಯಾರೋ ರಿಲೇಟಿವ್ಸೋ ಯಾರೋ ಏನೋ ಒಂದು ಫಂಕ್ಷನ್ಗೆ ಅಂತ ಬಂದಿರ್ತಾರೆ, ಸಡನ್ನಾಗಿ ನಿಮ್ಮ ಮನೆ ಒಳಗಡೆ ಬರ್ತಾರೆ ಅಂತ. ಮತ್ತು ನೀವು ಈ ಅತಿಥಿಗಳ ಆಗಮನ ಇರುತ್ತೆ. ನೀವು ಈ ಪ್ರೀತಿ ಪಾತ್ರರೊಡನೆ ಪ್ರಯಾಣಕ್ಕೆ ಹೋಗುವ ಮೂಲಕ ನಿಮ್ಮ ಅಮೂಲ್ಯ ಕ್ಷಣಗಳು ಅಂತ ಏನಿರುತ್ತೆ ಅದು ಪುನಃ ನಿಮಗೆ ಮತ್ತೆ ಕೂಡಿ ಬರುತ್ತೆ. ನೀವು ಪ್ರಮುಖ ಭೂಮಿ ಒಪ್ಪಂದಗಳು ಮಾಡಲು ಹಾಗೂ ಈ ಮನರಂಜನಾ ಯೋಜನೆಗಳಿಗಾಗಿ ನೀವು ಅನೇಕರನ್ನು ಸಂಘಟಿಸುವ ಒಂದು ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ಇರ್ತೀರ. ವ್ಯಾಪಾರ ಉದ್ದೇಶದಿಂದ ಕೈಗೊಂಡ ಪ್ರಯಾಣ ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಮತ್ತು ಅದರಿಂದ ನಿಮಗೆ ಈ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. ನೀವು ನಿಮ್ಮ ಸಂಗಾತಿ ಇಂದು ಈ ಸ್ವರ್ಗ ಭೂಮಿಯ ಮೇಲಿದೆ ಅಂತ ಅಂದ್ಕೊಂಡು ಇಂದು ನಿಮಗೆ ಅರ್ಥ ಮಾಡಿಸುತ್ತಾಳೆ. ಅಂದರೆ ಭೂಮಿ ಮೇಲೆ ಸ್ವರ್ಗ ಇದೆ ಅನ್ನೋದು ನಿಮಗೆ ಅರಿವನ್ನು ಮೂಡಿಸ್ತಾಳೆ ನಿಮ್ಮ ಪ್ರೀತಿಯ ಸಂಗಾತಿ. ಈ ಮಕರ ರಾಶಿಯ ಗುಣಲಕ್ಷಣಗಳು ನಾವು ನೋಡೋದಾದರೆ, ಅಂದರೆ ಈ ಪುರುಷರ ಜಾತಕದಲ್ಲಿ 10ನೇ ರಾಶಿಯಾಗಿದೆ. ಈ ರಾಶಿ ಚಕ್ರ ಚಿಹ್ನೆಯ ಸಂಕೇತವು ಅಂದರೆ ಮೇಕೆ. ಈ ರಾಶಿಯ ಅಧಿಪತಿ ಬಂದು ಶನಿ. ಮಕರ ರಾಶಿಯ ದಕ್ಷಿಣ ದಿಕ್ಕು ಅಂದರೆ ಬೋ, ಜ, ಜಿ, ಕಿ ಮತ್ತು ಈ ಜೂ, ಜೆ, ಜೋ ಅನ್ನೋ ಎಂಬ ಜನ್ಮನಾಮಗಳನ್ನು ಹೊಂದಿರುವ ಜನರು ಈ ರಾಶಿಯಲ್ಲಿ ಬರುತ್ತಾರೆ.
ಉತ್ತರಾಷಾಢ ನಕ್ಷತ್ರದ 2ನೇ 3ನೇ ಮತ್ತು 4ನೇ ಪಾದಗಳು, ಈ ಶ್ರವಣ ನಕ್ಷತ್ರದ ಎಲ್ಲ ಪಾದಗಳು ಮತ್ತು ಈ ಧನಿಷ್ಠ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳು ಈ ರಾಶಿಯ ಅಡಿಯಲ್ಲಿ ನಮಗೆ ಕಂಡುಬರುತ್ತೆ. ಅಂದರೆ ಭೂಮಿಯ ಅಂಶದ ರಾಶಿ ಚಕ್ರದ ಚಿಹ್ನೆ, ಶಿವ ಮತ್ತು ತಾಯಿ ದುರ್ಗಾದೇವಿಯ ಪೂಜೆ ಈ ರಾಶಿಗೆ ಸೇರಿದವರಿಗೆ ತುಂಬಾ ಶ್ರೇಯಸ್ಕರ ಅಂತಲೇ ನಾವು ಅನ್ನಬಹುದು. ಈ ಮಕರ ರಾಶಿಯವರಿಗೆ 2025ರ ವರ್ಷವು ಅಂದರೆ ತುಂಬ ಮಿಶ್ರ ಫಲಿತಾಂಶಗಳನ್ನು ನಿಮಗೆ ಇದೆ ಅಂತಲೇ ಹೇಳಬಹುದು. ಕೆಲವು ಸವಾಲುಗಳು ಮತ್ತು ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ. ಈ 2025ರ ವರ್ಷವು ಮಕರ ರಾಶಿಯವರಿಗೆ ಸವಾಲಿನ ವರ್ಷವಾಗಿರುತ್ತೆ. ಕೌಟುಂಬಿಕ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಆರ್ಥಿಕ ಒತ್ತಡ ಅಂದರೆ ವೃತ್ತಿ, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಂತಹ ಅವಕಾಶಗಳು ಸಹ ಲಭ್ಯವಿದೆ. ಕುಟುಂಬ ಸದಸ್ಯರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಈ ವೃತ್ತಿ ಮತ್ತು ಹಣಕಾಸು ನೋಡೋದಾದರೆ ವೃತ್ತಿ ಜೀವನದಲ್ಲಿ ಕೆಲವು ಅಡೆತಡೆಗಳು ಎದುರಾಗುತ್ತೆ. ಕೆಲವು ಹಣಕಾಸಿನ ಒತ್ತಡ ನಿಮಗೆ ಇರಬಹುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ತುಂಬಾ ವಹಿಸುವುದು ಮುಖ್ಯ ಅಂತಲೇ ಹೇಳಬಹುದು. ಈ ಮಕರ ರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ತುಂಬಾ ಈ ಜಾಗರೂಕರಾಗಿ ಇರಬೇಕಾಗುತ್ತೆ ಮತ್ತು ಈ ದೀರ್ಘಾವಧಿಯ ಹೂಡಿಕೆಗಳು ಮಾಡುವಾಗ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಆಹಾರ ಸೇವಿಸುವಾಗ ತುಂಬಾ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇದ್ದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಇಲ್ಲದಿದ್ದರೆ ಅಜೀರ್ಣದ ತೊಂದರೆ ಆಗುವ ಸಾಧ್ಯತೆ ಇದೆ. ಈ ಮಕರ ರಾಶಿಯವರ ಅಂದರೆ ನೀವು ಹನುಮಂತ ದೇವರಿಗೆ ಆದಷ್ಟು ಇಂದು ನೀವು ಪೂಜಿಸುವುದರಿಂದ ತುಂಬಾ ಶುಭ ದಿನ ನಿಮಗೆ ಇವತ್ತು ಉಂಟಾಗುತ್ತೆ. ಈ ಹಣಕಾಸಿನ ವಿಷಯಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ಆದಷ್ಟು ನೀವು ತಪ್ಪಿಸಿ. ಆಹಾರ ಸೇವನೆಯಲ್ಲಿ ತುಂಬಾ ಜಾಗರೂಕರಾಗಿರಿ ಮತ್ತು ಈ ಗಂಟಲು ನೋವು ಅಥವಾ ಅಜೀರ್ಣದಂತಹ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ಮತ್ತು ನೀವು ಈ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡುವಾಗ ತುಂಬಾ ಎಚ್ಚರಿಕೆ ವಹಿಸಿ 1 ಸಲ ಅಲ್ಲ 10 ಸಲ ಯೋಚನೆ ಮಾಡಿ ನೀವು ಹೂಡೋದು ತುಂಬಾ ಉತ್ತಮ ಅಂತಲೇ ಹೇಳಬಹುದು. ಆದಷ್ಟು ಈ ಮಕರ ರಾಶಿಯವರು ಇಂದು ಶುಭ ದಿನ ಅಂತಲೇ ಹೇಳಬಹುದು. ಈ ಮಾಹಿತಿ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.